ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆಮೇಲೆ ಹೈಪ್ ಕೂಡ ಕೊಡಿ. ಸೊ ಈಗ ಮಾವಿನಕಾಯಿ ಸೀಸನ್ ಅಲ್ಲ, ನನಗಂತೂ ಮಾವಿನಕಾಯಿ ಅಂದರೆ ಇಷ್ಟ ಅಂದರೆ ಇವತ್ತು ಬೆಳಗ್ಗೆ ಹೋಗಿ ಮತ್ತೆ 2 ಡಜನ್ ತೊಗೊಂಡ್ಬಂದಿದ್ದೀನಿ ನೋಡಿ. ಅಷ್ಟಿಷ್ಟ ನನಗೆ ಮಾವಿನಕಾಯಿ ಅಂದರೆ. ಯಾಕೆ ಇಷ್ಟ ಆಗುತ್ತೆ ಗೊತ್ತಾ, ಈ ಸೀಸನ್ ಬಂದರೆ ಅದು ಹಣ್ಣು ಅಷ್ಟು ರುಚಿನೇ ಇರ್ತೈತಿ. ಅದು ಮತ್ತೆ ಮುಗಿಯುತ್ತೇನೋ ಅನ್ನೋ ಥರ ಇರ್ತೈತೆ ನನಗಂತೂ. ಸೊ ವಿಡಿಯೋ ಎಲ್ಲ ಹೇಗೆ ಬರ್ತಿದೆ, ಚೆನ್ನಾಗಿ ಬರ್ತಿದೆಯಾ? ತುಂಬ ಲಾಂಗ್ ಗ್ಯಾಪ್ ಆಗಿತ್ತು, ಅದಕ್ಕಾಗಿ ಎಷ್ಟೋ ಜನ ವಿಡಿಯೋ ನೋಡೋದ ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಕಂಟಿನ್ಯೂ ಆಗಿ ಬರ್ತಾ ಗಂಡನ ಮನೆ ಮತ್ತಿದು, ಆಮೇಲೆ ಇನ್ನೊಂದು ನಂದು ಹೊಸ ಚಾನಲಲ್ಲಿ ಹಾರರ್ ಸ್ಟೋರಿಗಳನ್ನ ಮತ್ತು ನೀತಿಕತೆಗಳನ್ನ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. ಪ್ಲೀಸ್ ನೋಡಿ. ಆ ಲಿಂಕು ನನ್ನ ಪೋಸ್ಟರಲ್ಲಿದೆ, ಪೂರ್ತಿಯಾಗಿ ನೋಡಿ. ಮುಂದೆ ಮುಂದೆ ಇನ್ನೂ ಚೆನ್ನಾಗಿರೋ ವಿಡಿಯೋಗಳನ್ನ ತರ್ತೀನಿ. ನಿಮ್ಮ ಪ್ರೋತ್ಸಾಹ ಸದಾ ನಂಗೆ ಹೀಗೆ ಇರಲಿ. ಆದರೂ ಹಣ್ಣು ಬಾ ತುಟ್ಟ ನೋಡ, ಹಣ್ಣು ತುಟ್ಟಾಗಿದ್ದು ಅದು ನನಗೆ ಪರಕ್ ಬಾಳಲ್ಲ. ಅವು ಚಲೋ ಇದ್ರೆ ಸಾಕು. ಅಲ್ಲ ಈ ದರಿದ್ರ ಇಲ್ಲೇ ಮಕ್ಕೊಂಡಿದ್ದಲ್ಲ. ಲೋ ಮಂಜ ಎದ್ದಳೆ ಎದ್ದಳೆ. ಅಲ್ಲ ಚಿಕ್ಕಮ್ಮ ಏನಾರ ಬಂದ ಸುಮ್ಮನೆ ಅಕ್ಕನ ಬೈತಿರ್ತ. ಲೋ ಅಭಿ ಎದ್ದಳೆ, ಕುಡಿದಿದ್ದೀನಿ ಹೇಳದಿಲ್ಲ. ಲೋ ಅಭಿ ಅಭಿ. ಮೈಕಾ ಐ ಲವ್ ಯು. ಐ ಡು ಲವ್ ಯು. ನೀನಂದ್ರೆ ನಂಗಿಷ್ಟ, ನಿನ್ನ ನಗು ಅಂದ್ರೆ ನಂಗಿಷ್ಟ. ಚಲಿರೆ ಚಲಿರೆ, ನೀ ಕರೆದರೆ ನಾ ಬರಬೇನು. ಚಲವೇ ಒಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯ. ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಮನಸ್ಸಿನ ಮಾತು ಹೇಳಲೇನು. ನೀನಂದ್ರೆ ನಂಗಿಷ್ಟ, ನಿನ್ನ ನಗು ಅಂದ್ರೆ ನಂಗಿಷ್ಟ. ಮೈಕಾ ಐ ಲವ್ ಯು. ಮೈಕಾ ಐ ವಿಲ್ ಯು ಮ್ಯಾರಿ ಮೀ. ಮೈಕಾ ಐ ಲವ್ ಯು. ಮೈಕಾ ವಿಲ್ ಯು ಮ್ಯಾರಿ ಮೀ. ಮ್ಯಾರಿ ಮೀ ಮ್ಯಾರಿ ಮೀ. ಎದ್ದಳಲಿ, ಚಿಕ್ಕಮ್ಮನ್ನ ಸರಿಯಾಗಿ ಮದುವೆ ಮಾಡ್ಕೊಡ್ತಾ. ಎದ್ದಳ. ಲೋ ಅಭಿ ಎದ್ದಳೆ. ಅಲ್ಲ ಕನಸ್ನಾಗ ಯಾವ ಹುಡುಗಿನ ಪ್ರಪೋಸ್ ಮಾಡೋಣ, ಅದ್ರ ಜೀವನ ಹಾಳು ಮಾಡ್ತಾನೆ ಪಾಪ. ಹುಡುಗಿ ಬಚಾವ್ ಕನಸಾಗೈತಿ. ನಿಜ ಜೀವನದಾಗ ಏನಾರ ಆಗಿತ್ತಾರ ಸತ್ತ ಹೋಗುತ್ತದೆ ಒಂದ್ ಕಡೆ ಬಿತ್ತಂದ್ರ. ಲೋ ಎದ್ದಳು ಅಭಿ ಅಭಿ. ಏ ಅಭಿ. ಕನು ಕನನ ಯಾಕನು? ಅಯ್ಯೋ, ಇಷ್ಟೊತ್ ಕಂಡಿದ್ ಕನ್ಸ? ಕನ್ಸ. ಏಯ್, ನಾನೇ ಕೇಳಿ ಬಂದ್ ಮಕ್ಕೊಂಡಿನಿ. ರಾತ್ರಿ ನಿನ್ ಕಾಲು ನಡ್ಕೊಂತ ಬಂದ್ ಮಕ್ಕೊಂಡು ರಾತ್ರಿ ಟೈ ಕುಡ್ಕೊಂಡ್ ಬಂದಿದ್ದಿಲ್ಲ, ಇಲ್ಲೇ ಬಿದ್ಕೊಂಡಿದ್ದಿ. ಏಯ್, ನನ್ನ ಮೇಲೆ ಕರ್ಕೊಂಡೋಗಿ ಹಾಕಕ್ಕಾಗಲ್ಲ. ಹಾಕ್ತಾರ ನಿಂಗ್ ಬಾ. ಏನತ್ವ ಅಂಜಲಿ, ಯಾಕೆ ಹಿಂಗ್ ಸಿಟ್ಟಾಗಿ? ಏನಿಲ್ಲಪ್ಪ, ಏನಿಲ್ಲ. ಅಕ್ಕ ಎಲ್ಲಿದ ಅಂತ ಕೇಳ. ಹೌದು, ಎಲ್ಲೋ ಅಲ್ಲಿ ಅಬ್ಬಾ ಇವತ್ತ ಅಕ್ಕ ಲಗುನ ಹೋದ್ಲ, ಯಾಕಂದ್ರೆ 2 ದಿನ ಆಗಿತ್ತಲ್ಲ ಹೋಗಿದ್ದಿಲ್ಲ. ಅದು ಅಲ್ಲ ಅವ್ರ ಮನ್ಯಾಗ ಲಗು ಅಂತ ಫೋನ್ ಹಚ್ಚಿದ್ರು. ಹೌದನ, ಸರಿ. ಹಂಗಂದ್ರೆ ನಮ್ಗ ಏನಾಯ್ತವ ಊಟಕ್ಕೆ? ಅಪ್ಪ ಇದನ್ನ ರೊಟ್ಟಿ ಮಾಡಿ ನೀ ಪಲ್ಯ ಐತ್ ನೋಡ. ಸರಿ, ನಾನು ಊಟ ಮಾಡಿ ಹೊಲಕ್ ಹೋಗ್ತೀನಿ. ಬುತ್ತಿ ಕೊಡೋಣ ಬರ್ತೀನವ ಇವತ್ತ? ಸರಿ ಅಪ್ಪ, ಬರ್ತೀನಿ ತಗೋ. ಅಪ್ಪ ಅದು ನಿಮ್ಗೊಂದ್ ಮಾತು ಹೇಳೋದಿತ್ತು. ಏನವ? ಅದು ಅದು ಗೌರಿ ಅಕ್ಕಗ ಅದು. ಹಂಗ್ಯಾಕ್ ತಡವರ್ಸಕತ್ತಿ? ಲಗ್ಲು ಹೇಳು. ಅಪ್ಪಲ್ಲಿ ಕಾಯಕತ್ತಾನಿಲ್ಲ. ಏನ್ ಹೇಳುವ? ಏನ್ ಅಂಜಲಿ? ಹೇಳಿ ಏನಾತ? ಅವ ಆಕೆನ ಗೌರಿ ಅಕ್ಕಗ ಅದು ಏನೋ ಅನ್ನಕತ್ತಿದ್ ನೋಡು. ಆಕೆ ಗೌರಿ ಏನ್ ಹೇಳ್ಕಂದ್ರ, ನೀವ್ ಅಪ್ಪ ಕಾಲ್ ನೋಯ್ತಲ್ಲ ಇವತ್ತೊಂದಿನ ಮನ್ಯಾಗ ರೆಸ್ಟ್ ಮಾಡಂತ ಹೇಳ. ಅದ್ನ ಹೇಳಕ್ ಹಿಂದ ಮುಂದೆ ನೋಡ್ತೈತ್ ನೋಡ. ಊರ್ ಮೋಳ. ಹೌದನ್ವ? ಹೌದಪ್ಪ. ಇದಕ್ಕೆ ತಡವರ್ಸ್ಬೇಕ? ಅಲ್ಲ, ನಾನು ಇನ್ನೇ ಹೇಳಿನಲ್ಲ, ಭಾಳ ಕೆಲಸ ಐತಿ ಹೊಲ್ದಾಗ. ಅದಕ್ಕೆ ಹೋಗಿ ಬರ್ತೀನಿ. ಮತ್ ಸಾಯಂಕಾಲ ಲಗುನ ಬರ್ತೀನಿ. ಹೆಂಗಾರ ನೀವ್ ಬರ್ತೀರ ಬುತ್ತಿ ತಗೊಂಡ? ಆಕೆ ಬುತ್ತಿ ತಗೊಂಡ್ರಿ? ಬೇಡ ಬೇಡ ಬೇಡ, ನಾ ಕಟ್ಕೊಳತ್ತೀನಿ. ಈಗ ಎಲ್ಲ ರೆಡಿ ಐತಿ. ಸುಮ್ಮನೆ ಯಾಕೆ ಬಿಸ್ಲಾಗ ಹುಡುಗಿ ಬರ್ಬೇಕ? ಸುಮ್ಮನೆ ಅದಲ್ಲ ಅದಲ್ಲ ಅಂಜಲಿ. ಇಲ್ಲ ಚಿಕ್ಕಮ್ಮ ಹೋಗಿ ಬರ್ತಿದ್ನಲ್ಲ. ಬೇಡವಾ, ಬಿಸಿಲು ನೆತ್ತಿಗೆ ಏರಾಗತೈತಿ. ಅದು ಅಲ್ಲ, ಇವತ್ತ ಸ್ವಲ್ಪ ಕೆಲಸ ಐತವಾ. ಇಬ್ರು ಬಟ್ಟೆ ಅಂಗಡಿಗೆ ಹೋಗೋಣ ಇವತ್ತ, ಅರ್ಬಿ ತಗೊಳಕ. ಪಾಪ ಮುಂದಿನ ಸಲ ಕಾಲೇಜ್ ಹೋಗಿ ಹುಡುಗಿ ಅರಿ ಬ್ಯಾಡನ್ರಿ. ಪಾಪ ಒಂದ ಅರ್ಬಿ ಹೆಂಗ ಹೋಗುತ್ತೆ? ಹೌದೌದು, ಚಲೋ ಚಲೋ ಅರ್ಬಿ ಕೊಡ್ಸು. ಪಾಪ ಹೋಗುತ್ತೆ. ಮಂಜುಳಗ ಇಕ್ಕಿಗೆ ಅಬಿಗೆ ಎಷ್ಟಾಗತ್ತೆ ನೋಡೋದು. ನನ್ ಕಡೆ ಅದಾವಲ್ರಿ, ನೀವೇನ್ ಚಿಂತೆ ಮಾಡ್ಬೇಡ್ರಿ. ಈ ಸಲ ಪಗಾರ ಲಘು ಕೊಟ್ಟಾರ, ಅವನ ಕೊಡ್ತೀನಿ. ಸರಿ, ನಂಗೆ ಬುತ್ತಿ ಕೊಡ್ಬಾ. ಬಂಡಿ ಹೊಡ್ತೀರಿ ಲಘು ತಗೊಂಡ. ಹೋಗಿರಿ, ಬರ್ತೀನಿ. ಏನ್ಲೇ ಇದೆ, ಎಷ್ಟು ವಾಸನೆ ಆಗತ್ತಿ? ಅಯ್ಯ, ಏನಿಲ್ಲವಾ, ಪಾನ್ ಪರ ಹಾಕೊಂಡಿದ್ನೆ ಅದಕ್ಕೆ. ಸರಿ ಲಘು ಜಾಕ ಮಾಡ್ಬಿಡು. ಸರಿ ಅವ. ಬಾಯ್ಲೆ. ಏನ್ ಚಿಕ್ಕಮ್ಮ ನೋವು ಆಗುತ್ತೆ ಚಿಕ್ಕಮ್ಮ, ಉಸಿರಾಡಕ್ ಬರಲ್ಲ ಚಿಕ್ಕಮ್ಮ, ಬೇಡಿ ಚಿಕ್ಕಮ್ಮ. ನಿಮ್ಮ ಅಪ್ಪಗ ಒಂದ ವಿಚಾರ ಗೊತ್ತಾಗಬೇಕು. ನಿನ್ನ ಇಲ್ಲೇ ಸಿಗದಾಕ್ತೀನಿ. ನಿಮ್ಮ ಅಪ್ಪನ ಅಂತವ್ ಕಟ್ಟಿನಿ, ನಿನ್ನಗನ ತಿರುಪಿ ಹತ್ತವಂಗ್ ಕಟ್ತೀನಿ ಮತ್ತ. ಇಲ್ಲ ಚಿಕ್ಕಮ್ಮ ಹೇಳಲ್ಲ. ಸರಿ ಹೋಗು. ಹೋಗು. ಏನಕ್ಕ ಲಗುನ ಬಾ ಅಂತ ಹೇಳಿದ್ಯಲ್ಲ? ಯಾಕ್ಲೋ ಅವ್ನು ಬರ್ಲಿಲ್ಲನ? ಅಯ್ಯೋ, ಅದಕ್ಕೇನ ಕೆಲಸ ಐತಂತೆ, ಅದಕ್ಕೆ ನಾನು ಬಂದಿನಿ. ಏನ್ ಸಮಾಚಾರ ಹೇಳು? ಫೋನ್ ಹೇಳಿದ್ದಿಲ್ಲ, ಗೌರಿ ಮದುವೆ ಫಿಕ್ಸ್ ಆಗೈತಿ. ಅದಕ್ಕ ಕಲ್ಯಾಣ ಮಂಟಪ ಹುಡುಕ್ಬೇಕಾಗಿತ್ತು. ನಮ್ಮೂರಾಗಂತೂ ಬೇಡ, ನಿಮ್ಮೂರಾಗ ಹುಡುಕ್ಲಿ ಅಂತ ಹೇಳಕ್ ಹಚ್ಚಿದೆ. ನೀ ಬಾಳ್ ಮೋಸ ಮಾಡಿದ್ವಿ ಬಿಡಿ ನನಗ. ಏನ್ ಮೋಸ ಮಾಡಿದೆ? ನನಗ್ ಮದ್ವಿ ಮಾಡಿಕೊಡ್ತೀನಿ ಅಂತ ಹೇಳಿ ಅಕ್ಕಿಗೆ ಮದ್ವಿ ಮಾಡಿ ಕೊಡಕತ್ತಿಲ್ಲ. ನನಗೇನ್ ಕಡಿಮೆ ಐತಿ? ಅಂದಿಲ್ಲ, ಚಂದಿಲ್ಲ, ಆಮೇಲೆ ಹೊಲ ಇಲ್ಲ, ಆಸ್ತಿ ಇಲ್ಲ, ಆಮೇಲೆ ನೌಕರಸ್ತ ಬೇರೆ ನಾನು. ನೀ ಯಾಕೆ ಚಿಂತೆ ಮಾಡ್ತಿಲ್ಲ? ಒಟ್ ನೀನು ಮದುವೆ ಮಾಡಿಸ್ಬೇಕಿಲ್ಲ, ನಾ ಮಾಡಿಸ್ತೀನಿ. ನೀ ಅದ್ರ ಚಿಂತೆ ಬಿಡು. ಇದು ದೊಡ್ಡ ಕುಳ ಐತಿ ಅದಕ್ಕೆ. ಹೋಗ್ಲಿ ಬಿಡು. ಮತ್ತೆ ಯಾರ ಜೋಡಿ ಮಾಡಿಸ್ತಿ ಹೇಳು? ಈಗ ಹೋದಾಗ ಹೆಂಗಿದ್ಲ? ಚಂದದಾಳ. ಈಕಿನ್ ಮಾಡ್ಕೊ. ಬಾರಿ ಆತ್ಲ, ಒಂದ್ ಹೋದ್ರ ಒಂದ್ ಫ್ರೀ. ಅದಕ್ಕೆ ಹೇಳೋದು, ಆಕಿಕಿನ ಈಕಿ ಚಂದದ, ಈಕಿನ ಮಾಡ್ಕೊ. ಸರಿ. ಇವಾಗ ಏನ್ ಮಾಡ್ಬೇಕು ಹೇಳು? ನೋಡು, ನಮ್ಮ ಇದು ಹುಬ್ಳಿಯಾಗ ಕಲ್ಯಾಣ ಮಂಟಪ ಚಲೋ ಅದಾವು. ಆದ್ರೆ ಹೆಂಗಿರ್ಬೇಕು ಕಲ್ಯಾಣ ಮಂಟಪ ಅಂದ್ರೆ ಜನನಂದನಿ ಕಡಿಮೆ ಇರ್ಬೇಕು. ಅಂತಲ್ಲೇ ಒಂದ್ ಹಿಡಿ, ದೊಡ್ಡ ಹಿಡಿ. ಎಷ್ಟ್ ರೊಕ್ಕ ಖರ್ಚಾದ್ರೂ ಚಿಂತಿಲ್, ಮತ್ತ ನಾ ಎಲ್ಲ ರೊಕ್ಕ ಕೊಡ್ತೀನಿ. ಏನಕ್ಕ ಅಷ್ಟೊಂದ್ ದೊಡ್ಡ ಕುಳ ಐತನ? ಮಸ್ತ್ ಅದಾರ. ನಿಮ್ಗೆ ಗೊತ್ತಿರ್ಬೇಕಲ್ಲ, ಜಮೀನ್ದಾರ.
ಯಾ ಜಮೀನ್ದಾರ? ಏ ಅರ್ಸಿಕಟ್ಟೆ ಜಮೀನ್ದಾರ. ಯಾ ಅರಸಿ ಕಟ್ಟಿ? ಏ ನಮ್ಮೂರ ಹತ್ರ ಒಂದು ಅರ್ಸಿಕಟ್ಟೆ ಐತಲ್ಲೇ ಅದೇ. ಹೌದು, ಅಲ್ಲಿ ಯಾರು ಜಮೀನ್ದಾರ? ಏ ಅದನ್ನೆಲ್ಲ ಏನ್ ಕೇಳ್ಕೊಂತ ಕುಂದಿರ್ತಿ, ನಾ ಹೇಳಿದಷ್ಟು ಮಾಡ. ಅಕ್ಕರ, ಅಕ್ಕರ, ಬರ್ರಿ 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 ಕುಂದ್ರ ಬರ್ರಿ. ಏನ್ ಚಾ ತಗೋತೀರಿ? ಚಾ ಏನು ಬೇಡ್ರಿ. ನಾ ಎದಕ್ ಬಂದೀನಿ ಅಂತಂದ್ರ ಅದೇ ನೀವೇನೋ ಕಲ್ಯಾಣ ಮಾಡ್ಕೊಂಡು ನೋಡಿನಿ ಅಂತಂದ್ರಂತ, ಅದಕ್ಕೆ ಎಷ್ಟು ರೊಕ್ಕ ಆಗತ್ತಂತ ಕೇಳಕ್ ಬಂದೀನಿ. ನಿಮ್ಮ ಅನುಕೂಲಕ್ಕೆ ತಕ್ಕಂಗ ಮಾಡ್ಬೇಕಂದ್ರ ಒಂದ್ 5 ಲಕ್ಷ ರೂಪಾಯಿ ಆಗತ್ ನೋಡ್ರಿ. ಸರಿ ತಗೋರಿ, 5 ಲಕ್ಷ ರೂಪಾಯಿ ತಗೋರಿ. ಇದು ಅಡ್ವಾನ್ಸ್, ಇದು ಚೆಕ್ ಬರ್ದಿನಿ ನೋಡ್ರಿ, ಇದ್ರ ಮೇಲೆ ಐತಿ. ಅದನ್ನ ಹೋಗಿ ಬ್ಯಾಂಕಿಗೆ ಹಾಕ್ರಿ, ಕೊಡ್ತಾರ. ಅಯ್ಯ ಎಷ್ಟು ಲೋಕ್ ಕೊಡ್ರಿ? ಎಲ್ಲ ಮುಗಿದ ಮೇಲೆ ಕೊಡ್ತಿದ್ರಲ್ಲ, ಯಾಕೆ ಅಷ್ಟು ಅವಸರ ಮಾಡಕ್? ಇರ್ಲಿ ಇರ್ಲಿ, ಯಾವುದಕ್ಕೂ ತೊಂದರೆ ಆಗ್ಬಾರ್ದು, ಯಾವುದಕ್ಕೂ ಡಿಲೇ ಆಗ್ಬಾರ್ದು. ಅದಕ್ಕೆ ಅಯ್ಯ ಬಾ ಚಲೋ ಆತ್ ನೋಡ್ರಿ. ಹಂಗ ನಾಳೆ ಅರಬಿಗೆ, ಆಮೇಲೆ ಒಡವಿ, ವಸ್ತ್ರ, ಮತ್ತ ಬಿಗ್ರಿಗೆ ಎಲ್ಲಾರ್ಗು ರೊಕ್ಕ ಬೇಕಲ್ರಿ. ಅದ್ರ ಬಗ್ಗೆ ನೀವೇನ್ ಚಿಂತೆ ಮಾಡಬೇಡ್ರಿ. ನೀವೆಲ್ಲ ಅರ್ಬಿ ತಗೊಂತೀನಿ ಹೇಳ್ರಿ, ನಾನಾ ಬರ್ತೀನಿ, ಅಲ್ಲೇ ಬಂದ್ ಎಲ್ಲ ಸೆಟಲ್ ಮಾಡ್ತೀನಿ. ಸರಿ ರೀ ಅಣ್ಣ, ಹಂಗಾದ್ರೆ ನಮ್ ಬಾ ಖುಷಿ ಆತ್ರಿ. ನೀವ್ ಹೆಂಗಂತ್ರಿ ಹಂಗ್ರಿ. ನೋಡ್ರಿ, ನಮ್ ದೊಡ್ಡಪ್ಪ ಹೇಳನ ಎಲ್ಲ ಚೊಕ್ಕ ಆಗ್ಬೇಕು, ಚಂದ ಆಗ್ಬೇಕು. ನೀವು ಮಂದಿ ಕರೆಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಫೋಟೋದಾರನಂತರೂ ಕರೆಸ್ರಿ. ವಿಡಿಯೋಗ್ರಾಫರ್ ಅದೇನೋ ಪ್ರೀ ವೆಡ್ಡಿಂಗ್ ಅಂತ, ಪ್ರೀ ವೆಡ್ಡಿಂಗ್ ಏನೋ ಮಾಡಿಸ್ತಾನಂತವ. ನೀವು ಹುಡುಗಿನ ಯಾವಾಗ ಫ್ರೀ ಕರ್ಕೊಂಡ್ ಬರ್ತೀನಿ ನೋಡು, ಲಗುನ ಕರ್ಕೊಂಡ್ ಬರ್ರಿ. ನಾಳೆ ಕರ್ಕೊಂಡ್ ಬರ್ತೀನಿ ರೀ, ನಾಳೆಗೆ ಕರ್ಕೊಂಡ್ ಬರ್ತೀನಿ. ಸರಿ, ಹಂಗಾದ್ರೆ ನಾಳೆ ಕರ್ಕೊಂಡ್ ಬರಕ ನಿಮ್ಗೆ ರೊಕ್ಕ ಬೇಕ ನಂಗಾರ? ಇನ್ನೊಂದ್ 20,000 ರೂಪಾಯಿ ಕೊಟ್ರೆ ಚಲೋ ಆಗಿತ್ತು. 20ಕ್ಕ 50 ತಗೋರಿ. ನೋಡ್ರಿ, ನಮಗೆ ಯಾವುದಕ್ಕೂ ಕಡಿಮೆ ಇಲ್ಲ. ಮದುವೆ ಮಾತ್ರ ಚಂದ ಆಗ್ಬೇಕು, ಹುಡುಗಿ ಮಾತ್ರ ಭಾಳ ದಿನ ಇರ್ಬೇಕು ಅಷ್ಟ. ಓಡಿ ಹೋಗುದು ಅದೆಲ್ಲ ಮಾಡ್ಬಾರ್ದು ಮತ್ತೆ. ಅದ್ರ ಬಗ್ಗೆ ನೀವೇನ್ ತಲೆನ ಕಡಿಸ್ಕೊಬೇಡ್ರಿ. ನಮ್ಮ ಹುಡುಗಿ ಅಪ್ಪಟ ಬಂಗಾರ ಇದ್ದಂಗ. ಸರಿ. ಆಮೇಲೆ ಫ್ರೀ ವೆಡ್ಡಿಂಗ್ ಎಲ್ಲಿ ಮಾಡ್ರಿ? ಹುಬ್ಳಿ ಒಳಗ್ರಿ, ಹುಬ್ಳಿ ಒಳಗ ಜಾಗ ಅದಾವಲ್ರಿ, ಭಾಳ ಅದಾವಲ್ಲಿ. ಅದೇ ಯಾವ್ದೋ ಗುಡ್ಡ ಐತ್ ನೋಡ್ರಿ, ಅಲ್ಲಿಗೆ ಹೋಗುನ್ ತಗೋರಿ. ನಾನ್ ನಿಮ್ಗೆಲ್ಲ ಫೋನ್ ಮಾಡಿ ಹೇಳ್ತೀನಿ ತಗೋರಿ. ಸರಿ ರೀ, ಸರಿ. ಒಂದ್ ಕಪ್ ಚಾ ಕುಡ್ಕೊಂಡ್ ಕುಂದ್ರಿ, ಮಾತಾಡ್ತೀರಿ. ಚಾ ತಗೊಂಡ್ ನಮಸ್ಕಾರ ಅಣ್ಣ. ಆರಾಮ್ರಿ? ಆರಾಮ್. ನೀವೇನಾಗ್ಬೇಕು ಅವ್ರಿಗೆ? ನಾನು ಇವ್ರ ಅಣ್ಣರಿ, ಇವ್ರ ದೊಡ್ಡಪ್ಪನ ಮಗ. ನಾನು ಇವತ್ತು ಬಂದೀನಿ ನೋಡ್ರಿ. ಅದ ಕಲ್ಯಾಣ ಮಂಟಪ ನೋಡಿದ ನಾನ ನೋಡಿನಿ. ಚಂದ ಐತ್ರಿ ಕಲ್ಯಾಣ ಮಂಟಪ. ತಗೋರಿ ಅಣ್ಣ, ತಗೋರಿ. ಅಲ್ಲ, ರೊಕ್ಕದ ಏನಾರ ಚಿಂತಿತ್ತಂದ್ರೆ ಹೇಳ್ರಿ. ಬಂಗಾರ ಮತ್ತೆ ನಮ್ಮ ಕಡೆ ಮನ್ಯಾಗ ಅದಾವು ಒಂದಿಷ್ಟು ಹಳೆವು. ನಿಮ್ಗೆ ಹಳೆವು ಇಷ್ಟ ಆಗ್ಲಿಕ್ಕಂದ್ರೆ ಹೊಸ ತಗೊಳಕಂತ್ರ ನಿಮ್ ಇಷ್ಟದಂಗ ನೋಡ್ರಿ ಎಲ್ಲ. ಅದ ನಾ ಹೇಳಿನಲ್ಲ, ಹುಡುಗಿ ಒಂದ್ ಚಲೋ ಇರ್ಬೇಕಷ್ಟ. ಅದ್ರ ಬಗ್ಗೆ ಏನ್ 2 ಮಾತಿಲ್ ತಗೋರಿ. ನಮ್ ಕೈಯಾಗ ಬೆಳೆದ ಹುಡುಗಿ ಅಂತ್ರ ಅಪ್ಪಟ ಅಪರಂಚಿ. ಒಂದ್ ಎಳೆ ಕೂದಲಷ್ಟು ಕೊಂಕಿಲ್ ಮತ್ತ. ಆಯ್ತು ತಗೋರಿ. ಅಕ್ಕರ, ನಾಳೆಗೆ ಬರ್ರಿ ಲಗುನ. ಅಲ್ಲ, ಊಟ ಮಾಡ್ಕೊಂಡು ಹೋಗಿದ್ರಲ್ಲ. ಬ್ಯಾಡ್ರಿ, ಹೊತ್ತಾಗತ್ತ. ನಾ ಇನ್ನು ಹುಬ್ಳಿಗೆ ಹೋಗಿ ಮನೆಗೆ ಬೀಗರುಗಳು ಬರ್ತಾರ, ಅವ್ರಿಗೆಲ್ಲ ಮತ್ತ ಸಂತಿ ತಗೊಂಡ್ ಹೋಗ್ಬೇಕು. ಬರ್ತೀನ್ರಿ ಅಕ್ಕರ. ನಿಮ್ದು ಮದುವೆ ಆಗೈತಿ? ಅಯ್ಯ, ನಾಚವಾಗತ್ತಾರಲ್ಲ ಇವ್ರು. ನಮ್ ದೊಡ್ಡಪ್ಪಂದಾಗಿಲ್ಲ, ಇನ್ ನಂದೇನಾಗತ್ರಿ. ನೆಕ್ಸ್ಟ್ ನಂದರಿ, ಅವ್ರದಾಗನ. ಹೌದ್ರಿ, ಚಲೋ ಆತಾಳ್ರಿ. ಬರ್ತೀನ್ರಿ ಅಕ್ಕರ. ಅಲ್ವಾ, ಇವನು ಹಿಂಗ ಅದಾನಂದ್ರ ಅವ್ರ ದೊಡ್ಡಪ್ಪ ಹೆಂಗಿರ್ಬೇಕು? ಅಯ್ಯೋ, ನಿಂಗ್ ಗೊತ್ತಿಲ್ಲ ತಗೋ. ಮುದುಕತನವ, ಮುದುಕ ಕೊಟ್ಟು ಮದುವೆ ಮಾಡಕತ್ತೀನಿ. 3 ದಿನದಾಗ ಕೊಟ್ಟಕ್ಕಂತಾನಂತ. ಆಸ್ತಿ ಕೋಟ್ಯಾಂತರ ಐತಿ. ಅದಕ್ಕೆ ಈಕಿನ ಮಾಲೀಕ್ ಮಾಡ್ತೀನಿ. ಈಕೆ ಮಾಲೀಕ ಅಲ್ಲ ಅಂದ್ರ ನಾವು ಕೋಟ್ಯಾಧೀಶರು ಹಾಕಿವಿ. ಬಾರಿ. ನಿನ್ ತಲಿ ಫ್ರಿಜ್ನಾಗ ಇಡ್ಬೇಕಾಗಿತ್ತು ನೋಡು, ಫ್ರಿಜ್ನಾಗ. ಮ್ಯೂಸಿಯಂದಾಗ. ಆಯ್ತು, ನಿನ್ಗೆ ಹೇಳಿದ್ ಗೊತ್ತಾತಲ್ಲ ನಾ ಏನ್ ಮಾಡ್ಬೇಕಂತ. ಸರಿ ಮಾಡ್ತೀನಿ ತಗೋ. ಮತ್ ನನಗೂ ಒಂದಿಟ್ಟು ಅಡ್ವಾನ್ಸ್. ಅಲ್ಲ, ನೀ ದೊಡ್ಡ ಮಾತುಗಳ ಜಾಸ್ತಿ ಹಾಕೋಲ್ಲ. ನಾ ಆಕಿನ ಮಾಡ್ಕೊಂಡ್ರೆ ರಾಣಿ ತರ ಇಟ್ಕೊಂತೀನಿ, ಹಂಗೆ ಇಟ್ಕೊಂತೀನಿ ಅಂತ ಈಗ ಆಕಿನ ಮದುವೆ ಮಾಡಕ್ ರೊಕ್ಕ ಹಾಕ್ಬಾರ್ದು. ಏನ್ ತಗೋ, ಇದ್ರಾಗ 30,000 ರೂಪಾಯಿ ಐತಿ. ಉಳಿಕೆದ್ ನೀ ಕಟ್ಟು ಮತ್ ಕೊಡ್ತೀನಿ ನೋಡು. ಕಲ್ಯಾಣ ಮಂಟಪ ಭಾಳ ಜಾಸ್ತಿ ರೊಕ್ಕ ಇರ್ಬಾರ್ದು, 1 ಲಕ್ಷ ರೂಪಾಯಿ ಇರ್ಬೇಕು ನೋಡು. ಜಾಸ್ತಿ ಇದೆಲ್ಲ ಮಾಡಕ್ ಹೋಗ್ಬೇಡ, ನನ್ನ ಕೈಗೆ ಆಗಲ್ಲ ಅಷ್ಟೇ. ಮತ್ 5 ಲಕ್ಷ ರೂಪಾಯಿ ಏನ್ ಮಾಡ್ತೀನಿ? ಅವೆಲ್ಲ ಎದಕ್ಕೆ ಹೋಗಾಕ ಬರಾಕ ಖರ್ಚಿಗೆ ಹಾಕವಲ್ಲ. ಈಗ ನೋಡಿ, ನಡ್ಕೊಂತ ಅಡ್ಡಾಡಕ್ ಆಗುತ್ತಾನೆ. ಇವೆಲ್ಲ ಊರ್ ಮಂದಿ ಗೊತ್ತಾಗ್ತದ, ಮುಗಿತಲ್ಲ, ನಾನು ಹಚ್ಚರಿತಾರ. ಮದ್ವಿನ ಮಾಡಿಸ್ಕೊಡಂಗಿಲ್ಲ ಮತ್ತೆ. ಅದಕ್ಕ ಏನ್ ಮಾಡ್ಬೇಕಂದ್ ನಾಳೆ ಒಂದು ಕಾರ್ ಗಾಡಿ ಮನಿ ಮುಂದೆ ತಂದು ನಿಂದ್ರಸ. ಸರಿ. ಅದೇ ನಿಂದ ಅಂತ ಹೇಳ್ತೀನಿ ನಾನು. ನನ್ನ ಗಂಡಗೂ ಏನೂ ಗೊತ್ತಿಲ್ಲ. ಸರಿ.